ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋದ. ಬಿಗ್ ಬಾಸ್ ಅವರು ಏನು ಪ್ರೊಮೋ ಬಿಟ್ಟಿದ್ದಾರೆ, ಶುಕ್ರವಾರದ ಪ್ರೊಮೋ ಏನಾಗಿರ್ತದೆ ಅಂತ ನೋಡೋದ ಬನ್ನಿ ಗೈಸ್. ಒಂಟಿ ಅಥವಾ ಜಂಟಿಯನ್ನು ಕಳಪೆ ಪ್ರದರ್ಶನ ನೀಡಿದವರೆಂದು ಘೋಷಿಸಿ. ಇವತ್ತಿನ ಪ್ರೊಮೋದಲ್ಲಿ ಬಿಗ್ ಬಾಸ್ ಅವರು ಹೇಳಿರಂಗೆ ಒಂಟಿಯಾಗಲಿ ಅಥವಾ ಜಂಟಿಯಾಗಲಿ ಯಾರಾದರೂ ಒಬ್ಬರಿಗೆ ಒಂಟಿಯಾದರೂ ಆಗ್ಬೋದು, ಇಲ್ವಾ ಜಂಟಿಯಾದರೂ ಆಗ್ಬೋದು. ಇದರಲ್ಲಿ ಯಾರಿಗಾದರೂ ಕಳಪೆ ಕೊಡಬೇಕಾಗುತ್ತೆ, ಇನ್ನೊಬ್ಬರಿಗೆ ಉತ್ತಮ. ಕಳಪೆ ಯಾರಾಗ್ತಾರೆ ಅನ್ನೋದೇ ಇವತ್ತಿನ ದಿನದ ಎಪಿಸೋಡ್ ಆಗಿರುತ್ತೆ. ರಾಶಿ ಹಾಗೆ ಮಂಜು ಭಾಷಿನಿ ಅವರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ ಬಂದ್ಬಿಟ್ಟು ರಾಶಿನಿ ಹಾಗೂ ಮಂಜು ಭಾಷಿನಿ ಅವರಿಗೆ ಕಳಪೆ ಕೊಟ್ಟಿರ್ತಾರೆ. ಮಂಜು ಭಾಷಿನಿಗೆ ಯಾಕೆ ಕಳಪೆ ಕೊಟ್ಟಿರ್ತಾರೆ ಅನ್ನೋದು ಏನಪ್ಪ ಅಂತಂದರೆ, ಮಂಜು ಭಾಷಿನಿಗೂ ಹಾಗೂ ಅಶ್ವಿನಿ ಗೌಡಗೂ ಸ್ವಲ್ಪ ಮನಸ್ತಾಪಗಳಿರ್ತವೆ. ಎಷ್ಟೋ ಜಗಳ, 3-4 ಜಗಳದಿಂದ ಅವರಿಬ್ಬರ ಮಧ್ಯೆ ಹಲವಾರು ಮನಸ್ತಾಪ ಬಂದಿರೋದ್ರಿಂದ ಅಶ್ವಿನಿ ಗೌಡ ಬಂದ್ಬಿಟ್ಟು ಮಂಜು ಭಾಷಿನಿ ಹಾಗೂ ರಾಶಿಕಾಗೆ ಕಳಪೆ ಕೊಟ್ಟಿರ್ತಾರೆ. ಕಾರಣ ಕೊಡೋಕೆ ಬಂದ್ಬಿಟ್ಟು ಎಂಟರ್ಟೈನಿಂಗು ಹಾಗೂ ಯಾವುದೇ ಟಾಸ್ಕ್ ಆಡಿಲ್ಲ, ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅಂತ ಕೊಟ್ಟಿರ್ತಾರೆ. ವೈಯಕ್ತಿಕ ಕಾರಣಗಳಿಂದ ಮಾತ್ರ ಮಂಜು ಭಾಷಿನಿ ಅವರಿಗೆ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಇವರೇನೋ ಅಷ್ಟೊಂದು ಮಾಡಿಲ್ಲ ಎಂಟರ್ಟೈನ್ಮೆಂಟ್. ಅಶ್ವಿನಿ ಗೌಡನೂ ಎಂಟರ್ಟೈನ್ಮೆಂಟ್ ಏನು ಮಾಡಿಲ್ಲ, ಟಾಸ್ಕ್ ಆಡಿಲ್ಲ. ಇವರೇ ಕಳಪೆ ಆಗ್ಬೋದೇನೋ. ಅದ್ಬಿಟ್ಟು ಇವ್ರು ಬಂದ್ಬಿಟ್ಟು ಮಂಜು ಭಾಷಿನಿ ಹಾಗೂ ರಕ್ಷಿತಾ ಕೊಟ್ಟಿದ್ದಾರೆ. ಇದು ವೈಯಕ್ತಿಕ ಕಾರಣನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕಾರಣ ಕೊಡ್ಬೇಕಾದ್ರೆ ಮಾತ್ರ ಎಂಟರ್ಟೈನ್ಮೆಂಟ್ ಆಗಿಲ್ಲ ಹಾಗೂ ಆಟ ಆಡಿಲ್ಲ ಅಂತ ಕೊಟ್ಟಿದ್ದಾರೆ. ಹೋಗಿದ್ರು ಅಂತ ನನಗೆ ಅನ್ಸುತ್ತೆ. ಕಳಪೆನ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಏನು ಕೇಳ್ತಾನೆ ಇರಲಿಲ್ಲ, ಇವಾಗ ಕಿಚನ್ಗೆ ಬರಲಿಲ್ಲ. ಅವರು ಮಾಡ್ತಾರೆ ನೋಡಿ ಇವಾಗ ಆಟ. ನಿಮಗೆ ಗೊತ್ತಿರೋಂಗೆ ಇವ್ರ ಮಧ್ಯೆ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಅದಲ್ಲದೆ ಅಡುಗೆ ವಿಷಯವಾಗಿ ಮಂಜು ಭಾಷಿನಿಗೂ ಹಾಗೂ ಅಶ್ವಿನಿ ಗೌಡಗೂ ಎಷ್ಟೋ ಸುಮಾರು ಜಗಳ ಆಗಿದಾವಲ್ಲಿ. ಆದರೆ ಅಶ್ವಿನಿ ಗೌಡನು ಯಾಕೋ ತುಂಬ ಜಾಸ್ತಿನೇ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಒಳಗೆ. ಕೆಲವು ಕಾರಣ ಏನೋ ವೈಯಕ್ತಿಕ ಇರಬಾರ್ದು ಅಂತ ಅಲ್ಲ, ಇದ್ದೇ ಇರ್ತದೆ. ಅದ್ಬಿಟ್ಟು ಅಡುಗೆ ಕಿಚನ್ಗನ ತಗೊಂಡೋಗೋಂಥದ್ದಿರಲಿಲ್ಲ. ಬೆಳಗೊತ್ತು ನಾಶನಕ್ಕೂ ಕೂಡ ಅಡುಗೆ ಮಾಡಿಸ್ತೇನೆ ನಿಲ್ಲಿಸಿ ಚರ್ಚೆ ಮಾಡಿ ಅಡುಗೆ ಮಾಡಿಸ್ಬೇಕು ಅಂತ ಏನೋ ಇರಲಿಲ್ಲ. ಅಡುಗೆ ಬಿಟ್ಬಿಟ್ಟು ವೈಯಕ್ತಿಕ ಬಿಟ್ಬಿಟ್ಟು ಅಡುಗೆ ವಿಷಯದಲ್ಲಿ ಅದನ್ನೆಲ್ಲ ತರಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಈ ಕಳಪೆ ಹಾಗೂ ಉತ್ತಮ ಕೊಟ್ಟಿರೋದು ಬಿಗ್ ಬಾಸ್ ನಾಳೆ ಕಿಚ್ಚನ ಪಂಚಾಯಿತಿಯಲ್ಲಿ ಬರಬೇಕು. ಯಾಕಂತಂದರೆ ಇದೇನು ಅಷ್ಟೊಂದು ಫೇರ್ ಇಲ್ಲ. ಬೇಕಾದಷ್ಟು ಜನ ಆಟ ಆಡಿಲ್ಲ, ಟಾಸ್ಕ್ ಆಗಿಲ್ಲ, ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ, ಹಂಗಂದ್ರೂ ಅಲ್ಲೇ ಇದ್ದಾರೆ ಅಂತಂದರೆ, ಕಳಪೆ ಆಗಿಲ್ಲ ಅಂತಂದರೆ ಇವ್ರು ಸ್ವಲ್ಪನಾದರೂ ಅಲ್ಲೂ ಇಲ್ಲೋ ಒಂದು ಆಟದಲ್ಲಾದರೂ ಒಂದು ಮಾತಿನಾದ್ರಾಗಾದರೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಸ್ಪಂದನ ಹಾಗೂ ಮಾಳುನು ಏನೋ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಲ್ಲ. ಅವರೇ ಕಳಪೆ ಆಗ್ಬೋದಿತ್ತು. ಅವ್ರ ಹೆಸರು ಯಾಕೆ ತಗೊಂಡಿಲ್ಲ ಅನ್ನೋದು ಇದರಲ್ಲಿ ಕಿಚನ್ ಪಂಚಾಯಿತಿಯಲ್ಲಿ ಡಿಸ್ಕಷನ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ನಿಮಗೆಲ್ಲ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನಿಮಗೆಲ್ಲ ಯಾರು ಕಳಪೆ ಆಗಬೇಕಾಯಿತು, ಯಾರು ಉತ್ತಮ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.